Hello students, good morning. Myself Shashikar ME, lecturer in Chemistry Excellence NEET Academy, Bengaluru, Vidyaranapura. ಸೊ ನಾನು ಇವತ್ತು ನಿಮಗೆ JEE ಮೇನ್ಸ್, ನೀಟ್ ಹಾಗೆ KCET ಗೆ ಹೇಗೆ ಸಿನಾಪ್ಸಿಸ್ ಓದಬೇಕು ಮತ್ತೆ MCQ ಕ್ವಶನ್ಸ್, POQs ಕೂಡ MCQ ಕ್ವಶನ್ಸ್ ನಾನು ನಿಮಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈ ಕ್ಲಾಸಲ್ಲಿ. ಸೊ ಲೆಟ್ಸ್ ಬಿಗಿನ್ ಅವರ್ ಚಾಪ್ಟರ್ ದಟ್ ಈಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಈ ಚಾಪ್ಟರ್ ನೀವು ಓದೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಬೇಕು. ಏನಪ್ಪ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಕೇಳಿದ್ರೆ, ಸಾಲ್ಟ್ ಅಂದ್ರೆ ಗೊತ್ತಿರಬೇಕು, ಅದರಲ್ಲಿ ಟೈಪ್ಸ್ ಗೊತ್ತಿರಬೇಕು. 10th ICSE ಓದೋರಿಗೆ ಅದ್ರ ಆಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸರ್ ಗೊತ್ತಿಲ್ಲ, ಸ್ಟೇಟ್ ಸಿಲೆಬಸ್ ಅದು CBSE ಅಂತ ಹೇಳಿದ್ರು, ಓಕೆ, ನೋ ಪ್ರಾಬ್ಲಮ್. ಸಾಲ್ಟ್ ಅಂದ್ರೆ ಗೊತ್ತಿರಬೇಕು, ಸಿಂಪಲ್ ಸಾಲ್ಟು, ಡಬಲ್ ಸಾಲ್ಟು, ಕಾಂಪ್ಲೆಕ್ಸ್ ಸಾಲ್ಟ್. ಸೊ ಈ ಕಾಂಪ್ಲೆಕ್ಸ್ ಸಾಲ್ಟೇ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀನಿ ಫಸ್ಟ್. ಸೊ ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ಬಿಫೋರ್ ಗೋಯಿಂಗ್ ಟು ಸ್ಟಡಿ ದಟ್, ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್. ಸಾಲ್ಟ್ ಈಸ್ ಎ ಕಾಂಪೌಂಡ್ which contain one cation and one anion. Salt is a compound which contain one cation, one anion. ನಿಮಗೆ ಗೊತ್ತಿದೆ, ಪಾಸಿಟಿವ್ ಚಾರ್ಜ್ ಇದ್ರೆ ಕ್ಯಾಟಯನ್, ನೆಗೆಟಿವ್ ಚಾರ್ಜ್ ಇದ್ರೆ ಆನಯನ್. ಸೊ ಸಾಲ್ಟ್ which contains one cation, one anion. ಎಕ್ಸಾಂಪಲ್ ಫಾರ್ ಸಾಲ್ಟ್ NaCl. Na ಏನಿದೆ ಮಕ್ಕಳ ಇಲ್ಲಿ NaCl ಅಲ್ಲಿ Na ಪ್ಲಸ್ Cl ಮೈನಸ್. Na ಪ್ಲಸ್ ಅಂದ್ರೆ ಕ್ಯಾಟಯನ್, Cl ಮೈನಸ್ anion. This is an example for salt. ಒಂದು ಕ್ಯಾಟಯನ್ ಇರಬೇಕು, ಒಂದು ಆನಯನ್ ಇರಬೇಕು, ಸಿಂಪಲ್. KCl, K plus Cl minus, one cation, one anion. So salt is a compound which contain one cation and one anion. Example, common salt or NaCl, KCl. Next, the salt is classified into mainly three types: simple salt, double salt, complex salt. One more type, mixed salt. ನಾವು ಮಿಕ್ಸ್ಡ್ ಸಾಲ್ಟ್ ಬಗ್ಗೆ ಏನು ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಸಾಲ್ಟ್ ಏನಪ್ಪ? ಸಿಂಪಲ್ ಸಾಲ್ಟ್ ಅಂತ ಹೇಳಿದ್ರೆ, ನೀನು ಈ ಸಾಲ್ಟ್ ಅನ್ನ ನೀರಿಗೆ ಹಾಕಿದ್ರೆ, ಈ ಸಾಲ್ಟ್ ನ ನೀನು ವಾಟರ್ಗೆ ಹಾಕಿದ್ರೆ, ವಿಚ್ ವಿಲ್ ಗೆಟ್ ಸ್ಪ್ಲಿಟ್ ಇಂಟು ಒನ್ ಕ್ಯಾಟಯಾನ್ ಅಂಡ್ ಒನ್ ಆನಯಾನ್. NaCl ನ ನೀನು ನೀರಿಗೆ ಹಾಕ್ಬಿಟ್ರೆ ಒಂದು Na ಪ್ಲಸ್, ಒಂದು Cl ಮೈನಸ್ ಬರುತ್ತೆ. ಇದು ಸಿಂಪಲ್ ಸಾಲ್ಟ್. KCl ನ ನೀರಿಗೆ ಹಾಕ್ತೀಯ ಅಂತ ಇಟ್ಕೋ, K ಪ್ಲಸ್ Cl ಮೈನಸ್, ಒಂದು K ಪ್ಲಸ್, ಒಂದು Cl ಮೈನಸ್ ಬರುತ್ತೆ. ಇದೇ ಸಿಂಪಲ್ ಸಾಲ್ಟ್. ಒಂದು ಕ್ಯಾಟಯನ್, ಒಂದು ಆನಯನ್ ಬಂದ್ಬಿಟ್ರೆ ಸಿಂಪಲ್ ಸಾಲ್ಟ್. ವೆರಿ ಸಿಂಪಲ್. ಸೊ ಸಿಂಪಲ್ ಸಾಲ್ಟ್ ಗೊತ್ತೈತಲ್ವಾ? ಒನ್ ಕ್ಯಾಟಯನ್, ಒನ್ ಆನಯನ್. ನೀನು NaCl ನೀರಿಗೆ ಹಾಕಿದ್ರೆ Na ಪ್ಲಸ್ Cl ಮೈನಸ್. ಡಬಲ್ ಸಾಲ್ಟ್. ಸರ್, ಈ ಡಬಲ್ ಸಾಲ್ಟ್ ಎರಡು ಸಿಂಪಲ್ ಸಾಲ್ಟ್ ಗಳಿಂದ ಆಗಿರುತ್ತೆ. ಸಿಂಪಲ್ ಸಾಲ್ಟ್ ಅಂದ್ರೆ ಗೊತ್ತಾಯ್ತಲ್ವಾ? ಡಬಲ್ ಸಾಲ್ಟ್ ಮೀನ್ಸ್ ಎರಡು ಸಿಂಪಲ್ ಸಾಲ್ಟ್ ಇಂದ ಆಗಿರುತ್ತೆ, ಅದೇ ಡಬಲ್ ಸಾಲ್ಟ್. ನೀನು ಇದನ್ನ ನೀರಿಗೆ ಹಾಕಿದ್ರೆ, ಡಬಲ್ ಸಾಲ್ಟ್ ನೀರಿಗೆ ಹಾಕಿದ್ರೆ, ಎರಡು ಕ್ಯಾಟಯಾನ್, ಎರಡು ಆನಯಾನ್, ಟೂ ಕ್ಯಾಟಯಾನ್ಸ್, ಟೂ ಆನಯಾನ್. ಇಫ್ ಯು ಪುಟ್ ದಿಸ್ K2SO4 Al2SO4 thrice 24H2O, the name of this double salt is potash alum. If you put this potash alum in water, it will get split into 2K plus plus SO4 2 minus. ಈ ಸಾಲ್ಟ್ ಹಿಂಗ್ ಸ್ಪ್ಲಿಟ್ ಆಗುತ್ತೆ ಮಕ್ಕಳ. ಈ ಸಾಲ್ಟು 2Al3 plus plus 3SO4 2 minus. ಎರಡ್ ತರ ಕ್ಯಾಟಯನು, ಎರಡ್ ತರ ಆನಯನು, ಎರಡ್ ತರ ಕ್ಯಾಟಯನು, ಎರಡ್ ಆನಯನು. ದಟ್ ಈಸ್ ಡಬಲ್ ಸಾಲ್ಟ್. ಸರ್, ಇದನ್ನ ಸ್ಪ್ಲಿಟ್ ಮಾಡಿ ಬರೆಯೋದು ಹೇಗೆ ಡಬಲ್ ಸಾಲ್ಟ್ ನ? ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ ಮಕ್ಕಳ. ಇದು ವೇಲೆನ್ಸಿ ಫ್ಯಾಕ್ಟರ್, ಮೊಲಾರಿಟಿಯಲ್ಲಿ ವೇಲೆನ್ಸಿ ಫ್ಯಾಕ್ಟರ್ ಓದಕ್ಕೂ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟು. ನೋಡು, ಇದು ನೋಡ್ಕೋ ಇಲ್ಲಿ, AXBY ಯಾವ್ದಾದ್ರು ಒಂದು ಸಾಲ್ಟ್ ಈ ತರ ಇದೆ ಅಂತ ಇಟ್ಕೋ. ನೀನ್ ಏನ್ ಮಾಡ್ಬೇಕು? ಈ ಎಕ್ಸ್ ನ A ಇಂದ ಕಳಿಸ್ಬೇಕು, XA. ಈ Y ನ ಇದು B ಇಂದ ಕಳಿಸ್ಬೇಕು, YB. ಈ Y ನ ಏನ್ ಮಾಡಿದೆ? ಎಕ್ಸ್ ನ A ಇಂದ ಕಳಿಸಿದೆ, Y ನ B ಇಂದ ಕಳಿಸಿದೆ. ಈ Y ನ A ಟು ದಿ ಪವರ್ ಹಾಕ್ಬೇಕು, Y ಪ್ಲಸ್. ಈ ಎಕ್ಸ್ ನ B ಟು ದಿ ಪವರ್ ಹಾಕ್ಬೇಕು, X ಮೈನಸ್. ಈ ತರ ನೀನು ಬಿಡಿಸಿ ಬರಿಬೇಕು ಯಾವ್ದಾದ್ರು ಒಂದು ಸಾಲ್ಟ್ ಕೊಟ್ರೆ. ವೇಲೆನ್ಸಿ ಎಫೆಕ್ಟ್ ಹೆಂಗ್ ಮಾಡ್ತೀಯಾ? X ಇಂಟು Y ಆರ್ Y ಇಂಟು X, ಸೇಮ್ ವ್ಯಾಲ್ಯೂ ಬರುತ್ತೆ. ಎಕ್ಸಾಂಪಲ್ ಇದನ್ನ ಬಿಡಿಸಿ ಬರೀತೀನಿ ನೋಡಪ್ಪ. Al2SO4 thrice 2 ಇದ್ರ ಹಿಂದೆ ಕಳಿಸ್ತೀಯಾ, A ಹಿಂದೆ
2Al. 3ನ SO4 ಹಿಂದೆ ಕಳಿಸ್ತೀಯಾ 3SO4. ಈ 3ನ Al ತಲೆ ಮೇಲೆ ಹಾಕ್ತೀಯಾ Al 3+. ಈ 2ನ SO4 2- ಮೇಲೆ ಹಾಕ್ತೀಯಾ. ಈ ತರ ಇನ್ನೊಂದು ಸಾಲ್ಟ್ ಅನ್ನ ಬಿಡಿಸಿ ಬರಿಬೇಕು. ವೇಲೆನ್ಸಿ ಫ್ಯಾಕ್ಟರ್ ಏನ್ ಮಾಡ್ತೀಯಾ 2 × 3 2 × 3 = 6. ವೇಲೆನ್ಸಿ ಫ್ಯಾಕ್ಟರ್ 6 ಆಗುತ್ತೆ ಸಾಲ್ಟ್ದು. ಓಕೆ, ಸೊ ನಿನಗೆ ಹೇಗೆ ಬಿಡಿಸಿ ಬರೆಯೋದು ಅಂತ ಹೇಳ್ಕೊಟ್ಟೆ ನಾನೀಗ. ಡಬಲ್ ಸಾಲ್ಟ್ ವಿಚ್ ಕಂಟೈನ್ಸ್ 2 cation 2 anion. ವೆರಿ ಕ್ಲಿಯರ್. One more example, KCl.MgCl2.6H2O. KCl.MgCl2.6H2O ಅಂದ್ರೆ ಕಾರ್ನಲೈಟ್. ಇಫ್ ಯು ಪುಟ್ ದಿಸ್ ಸಾಲ್ಟ್ ಇನ್ ವಾಟರ್, ನೀನೇನಾದ್ರೂ ಈ ಸಾಲ್ಟ್ ಅನ್ನು ನೀರಿಗೆ ಹಾಕಿದ್ರೆ K+Cl- Mg2+ 2Cl- ಆಗಿ ಸ್ಪ್ಲಿಟ್ ಆಗುತ್ತೆ. ಅಂದ್ರೆ 2 ಕ್ಯಾಟೈನ್ 2 ಆನೈನ್ ಅಲ್ವಾ, ದಿಸ್ ಈಸ್ ಡಬಲ್ ಸಾಲ್ಟ್. ಸೊ 1 is potassium carnallite. Clear? Okay. Next one is complex salt. ಈ ಕಾಂಪ್ಲೆಕ್ಸ್ ಸಾಲ್ಟ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಕಾಂಪ್ಲೆಕ್ಸ್ ಸಾಲ್ಟ್ ಇಟ್ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ಸಾಲ್ಟ್. ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಾಗಿರೋದು. ಸೊ ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ಕ್ವೈಟ್ ಡಿಫ್ರೆಂಟ್. ಇದರಲ್ಲೂ ಕೂಡ ಕ್ಯಾಟೈನ್ ಇರುತ್ತೆ, ಆನೈನ್ ಇರುತ್ತೆ. ಬಟ್ ಇಫ್ ಯು ಪುಟ್ ಇನ್ ವಾಟರ್ ಇದು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಸೊ ಅದ್ರ ಬಗ್ಗೆ ನಾನೀಗ ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್, ಕಾಂಪ್ಲೆಕ್ಸ್ ಸಾಲ್ಟ್. ಸೊ ಈ ಕಾಂಪ್ಲೆಕ್ಸ್ ಸಾಲ್ಟ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ, ನೋಡ್ಕೊ ಮಗು. K4FeCN6. ಕಾಂಪ್ಲೆಕ್ಸ್ ಸಾಲ್ಟ್ಸ್ ಆರ್ ದಿ ಸಾಲ್ಟ್ಸ್ ವಿಚ್ ಆನ್ ಡಿಸಾಲ್ವಿಂಗ್ ಇನ್ ವಾಟರ್ ನಾಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಇಂಟು ಅಯಾನ್ಸ್. ನೀನು ಇದನ್ನ ನೀರಿಗೆ ಹಾಕಿದ್ರೆ ಇದು ಏನಾಗಿ ಸ್ಪ್ಲಿಟ್ ಆಗುತ್ತೆ ಗೊತ್ತಾ? 4K + FeCN6 4- ಆಗಿ ಸ್ಪ್ಲಿಟ್ ಆಗುತ್ತೆ. ಇದನ್ನ ಹಿಂದೆ ಕಳಿಸಿದೆ, ಇದನ್ನ ಇದ್ರ ತಲೆ ಮೇಲೆ ಕಳಿಸಿದೆ. ಕ್ಲಿಯರ್? ಇದನ್ನ ಮತ್ತೆ ಸಾಲ್ಯುಬಲ್ ಡಿಸಾಲ್ವ್ ಹಾಕಿದ್ರೆ ಅಥವಾ ನೀನು ನೀರಿಗೆ ಹಾಕಿದ್ರೆ ಸಾಲ್ಯುಬಿಲಿಟಿ ಚೆಕ್ ಮಾಡಿದ್ರೆ ನಾರ್ಮಲ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಕ್ಯಾಟಯನ್ ಇದೆ, Cn- ಆನಯನ್, Fe2+ ಕೂಡ ಕ್ಯಾಟಯನ್ ಇದೆ, ಆನಯನ್ ಇದೆ. ಹೆನ್ಸ್ ಇಟ್ ಈಸ್ ಆಲ್ಸೋ ಸಾಲ್ಟ್, ಕಾಂಪ್ಲೆಕ್ಸ್ ಸಾಲ್ಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್, K4FeCN6 is complex salt. ನೆಕ್ಸ್ಟ್ ಈ ಕಾಂಪ್ಲೆಕ್ಸ್ ಸಾಲ್ಟ್ ಬಗ್ಗೆ ಸ್ಟಡಿ ಮಾಡಿದೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ನಾವು ಇವಾಗ ಎಕ್ಸಾಕ್ಟ್ ಆಗಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ನೋಡ್ಕೋ. ಎಕ್ಸಾಂಪಲ್ ಹೇಳಿದೆ ನಾನು, K4FeCN6 potassium ferrocyanide. So potassium ferrocyanide, very important example for complex salt or coordination in coordination chemistry. So ಇದರಲ್ಲಿ ಡಬ್ಬ ಏನಿದೆ, ಈ ಬಾಕ್ಸ್, this box is called coordination sphere. ಕೋಆರ್ಡಿನೇಷನ್ ಸ್ಪಿಯರ್. ಈ ಡಬ್ಬ ಏನಂದ್ರೆ ಕೋಆರ್ಡಿನೇಷನ್ ಸ್ಪಿಯರ್. ಸೊ ಈ ಡಬ್ಬದಿಂದ, ಈ ಬಾಕ್ಸ್ ಇಂದ ಹೊರಗೆ ಏನಿದೆ ಆ ಅನ್ನ ನಾವು ಕೌಂಟರ್ ಅಯಾನ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಕೌಂಟರ್ ಅಯಾನ್ ಹೀಗೆ ಹೇಳ್ತೀವಿ. ಇದೇ ಟರ್ಮ್ ಯೂಸ್ ಮಾಡ್ತಾರಾ? ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೆಲವು ಟೈಮು ಫ್ರೀ ಅಯಾನ್ ಅಂತಾನು ಕೊಡ್ತಾರೆ ಕ್ವಶನ್. ಯು ಹ್ಯಾವ್ ಟು ಅಂಡರ್ಸ್ಟುಡ್ ದಿಸ್. ಫ್ರೀ ಅಯಾನ್, ಕೌಂಟರ್ ಅಯಾನ್ ಎರಡೂ ಒಂದೇ. ನೆಕ್ಸ್ಟ್ ಅಯನೈಸೇಷನ್ ಸ್ಪಿಯರ್ ಅಂತಾನು ಕರೀತಾರೆ ಇದನ್ನ. 3 ಹೆಸರಿದೆ ಮಕ್ಕಳ ಇದಕ್ಕೆ. ಕೌಂಟರ್ ಅಯಾನ್, ಅಯನೈಸೇಷನ್ ಸ್ಪಿಯರ್ ಆರ್ ಫ್ರೀ ಅಯಾನ್ ಅಂತೇಳಿ ಕರಿತೀವಿ. ಈ ಡಬ್ಬನ ಏನಂತ ಕರಿತೀವಿ? ಕೋಆರ್ಡಿನೇಷನ್ ಸ್ಪಿಯರ್ ಆರ್ ಕೋಆರ್ಡಿನೇಷನ್ ರೂಮ್, ಅಲ್ಲ ಕೋಆರ್ಡಿನೇಷನ್ ಎಂಟಿಟಿ. ಈ 3 ಹೆಸರಿಂದ ಕರೀತಾರೆ. ಕೋಆರ್ಡಿನೇಷನ್ ಸ್ಪಿಯರ್, ಕೋಆರ್ಡಿನೇಷನ್ ಎಂಟಿಟಿ, ಕೋಆರ್ಡಿನೇಷನ್ ರೂಮ್. 3 ಹೆಸರಿಂದ ಕರಿತೀವಿ ಈ ಬ್ರಾಕೆಟ್, ಮೀನ್ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಇರ್ತಕ್ಕಂಥದ್ದನ್ನ. ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಒಂದು ಚಿಕ್ಕ ಬ್ರಾಕೆಟ್ ಮತ್ತೊಂದಿದೆ ನೋಡಿ, ಸಿ ಅನ್ನು.
ಈ ಬ್ರಾಕೆಟ್ ಅನ್ನ ನಾನು ಲಿಗ್ಯಾಂಡ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ವಾಟ್, ಚಿಕ್ಕ ಬ್ರಾಕೆಟ್ ಒಳಗೆ ಏನಿರುತ್ತೆ ಅದನ್ನ ಲಿಗ್ಯಾಂಡ್ ಅಂತೇಳಿ ಕರಿತೀವಿ. ಸೊ ಇದ್ರ ಕೆಳಗಡೆ 6 ನಂಬರ್ ಇದೆ ನೋಡಿ, ಈ ನಂಬರ್ ಅನ್ನ ಕೋಆರ್ಡಿನೇಷನ್ ನಂಬರ್. ದಿಸ್ 6 ಇಂಡಿಕೇಟ್ಸ್ ಕೋಆರ್ಡಿನೇಷನ್ ನಂಬರ್ ಆರ್ ಕೋಆರ್ಡಿನೇಷನ್ ಬಾಂಡ್ಸ್. ಸೊ ಡಬ್ಬದಿಂದ ಹೊರಗಿರ್ತಕ್ಕಂಥದ್ದು ಆರ್ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಿರ್ತಕ್ಕಂಥದ್ದು ಕೌಂಟರ್ ಅಯಾನ್, ಫ್ರೀ ಅಯಾನ್, ಅಯನೇಷನ್ ಸ್ಪಿಯರ್. ದಿಸ್ ಬ್ರಾಕೆಟ್ ಕೋಆರ್ಡಿನೇಷನ್ ಸ್ಪಿಯರ್ ಆರ್ ಕೋಆರ್ಡಿನೇಷನ್ ರೂಮ್ ಆರ್ ಕೋಆರ್ಡಿನೇಷನ್ ಎಂಟಿಟಿ. ಸೊ ಈ ಚಿಕ್ಕ ಬ್ರಾಕೆಟ್ ಒಳಗೆ ಇರ್ತಕ್ಕಂಥದ್ದು ಲಿಗ್ಯಾಂಡ್. ಈ 6 ಏನಿದೆ ಇದು ಕೋಆರ್ಡಿನೇಷನ್ ನಂಬರ್ ಆರ್ ಕೋಆರ್ಡಿನೇಷನ್ ಬಾಂಡ್. ಸರ್ ಈ ಚಿಕ್ಕ ಬ್ರಾಕೆಟ್ ಆಯ್ತು, ಇನ್ನೊಂದು ಆಟಮ್ ಇದೆ ನೋಡಿ, ಇದು ನೆನಪಾಗುತ್ತಾ ಮಕ್ಕಳ? ಯಾವ ಸೀರೀಸು? 3D ನ 4D ನ 5D ಸೀರೀಸಾ? ಎಸ್, 3D ಸೀರೀಸ್. ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕೆಲ್, ಕಾಪರ್, ಜಿಂಕ್. 21 to 30 ದಟ್ ಈಸ್ 3D ಸೀರೀಸ್ ಎಲಿಮೆಂಟ್. ಜನರಲಿ ನಮಗೆ ಇಲ್ಲಿ ಕೊಡ್ತಕ್ಕಂಥದ್ದು 3D ಸೀರೀಸ್ ಎಲಿಮೆಂಟೇ ಇರುತ್ತೆ ಬಹುತೇಕ ಕೇಸ್ಗಳಲ್ಲಿ. ಬಟ್ 4D ಸೀರೀಸ್ ಎಲಿಮೆಂಟು ಇರಬಹುದು, 5D ಸೀರೀಸ್ ಎಲಿಮೆಂಟ್ಸು ಇರಬಹುದು. ಜನರಲಿ ಮೆಜಾರಿಟಿ 3D ಸೀರೀಸ್ ಎಲಿಮೆಂಟ್ ಕೊಟ್ಟಿರ್ತಾರೆ. ಸೊ ದಿಸ್ ಈಸ್ ವಾಟ್ ಕಾಲ್ಡ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಇದನ್ನ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂತೇಳಿ ಕರಿತೀವಿ. ಸೊ ಇದು ಕಾಂಪ್ಲೆಕ್ಸ್ ಸಾಲ್ಟ್ ಅಥವಾ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಂದು ಸಾಲ್ಟ್ ಒಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಮಾಡಿ. ನೋಡ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಂಪಲ್, CO NH3 6 Cl3. ಇದು ಕೂಡ ಒಂದು ಕಾಂಪ್ಲೆಕ್ಸ್ ಸಾಲ್ಟ್ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು, ಯಾವುದು ಕೌಂಟರ್ ಅಯಾನ್, ಯಾವುದು ಲಿಗ್ಯಾಂಡ್, ಯಾವುದು ಸೆಂಟ್ರಲ್ ಮೆಟಲ್ ಅಯಾನ್ ಅದೆಲ್ಲ ಮಾರ್ಕ್ ಮಾಡಿ. ಸೊ ಈ ಡಬ್ಬ ಇದೆ, ಈ ಡಬ್ಬನ ಏನಂತ ಕರಿತೀನಿ ನಾನು, ಈ ಸ್ಕ್ವೇರ್ ಬ್ರಾಕೆಟ್ ಅನ್ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತೇಳಿ ಕರಿತೀವಿ, ಅಥವಾ ಕೋಆರ್ಡಿನೇಷನ್ ರೂಮ್ ಅಥವಾ ಕೋಆರ್ಡಿನೇಷನ್ ಎಂಟಿಟಿ. 3 ಹೆಸರಿಂದ ಕರಿತೀವಿ ಸ್ಕ್ವೇರ್ ಬ್ರಾಕೆಟ್. ನೆಕ್ಸ್ಟ್ ಈ ಚಿಕ್ಕ ಬ್ರಾಕೆಟ್ ಏನಿದೆ ಇದನ್ನ ಲಿಗ್ಯಾಂಡ್ಸ್. ಯಾವ್ದಪ್ಪ ಲಿಗ್ಯಾಂಡು? NH3. ಈ 6 ಏನಿದೆ, ವಾಟ್ ಇಸ್ ದಿಸ್? ಕೋಆರ್ಡಿನೇಷನ್ ನಂಬರ್ ಆರ್ ಕೋಆರ್ಡಿನೇಷನ್ ಬಾಂಡ್. CO, this is capital C, small o. You should be very careful about this one. This is cobalt is central metal ion or atom. Capital C, capital O andre carbonyl. Capital C, small o means cobalt. ನೆಕ್ಸ್ಟ್ ಈ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗಡೆ ಇರ್ತಕ್ಕಂಥ ಅಯಾನ್ ಯಾವುದು ಮಕ್ಕಳ? Cl3. ಇದನ್ನ ನಾನು ಕೌಂಟರ್ ಅಯಾನ್ ಅಂತೇಳಿ ಕರಿತೀನಿ. ಕೌಂಟರ್ ಅಯಾನ್. ಇಫ್ ಇನ್ ಕೇಸ್ ಬೋರ್ಡ್ಗೆ ಏನಾದ್ರು ಕೇಳಿದ್ರೆ ವಾಟ್ ಈಸ್ ಕೌಂಟರ್ ಅಯಾನ್? ದಿ ಅಯಾನ್ ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದಿ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಹೇಳಿ. ವಾಟ್ ಈಸ್ ಲಿಗ್ಯಾಂಡ್ ಅಂತ ಹೇಳಿದ್ರೆ, ಲಿಗ್ಯಾಂಡ್ ವಿಚ್ ಡೊನೇಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ದಿ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇನ್ ದಿ ಕೋಆರ್ಡಿನೇಷನ್ ರೂಮ್. What is coordination number means number of bonds between ligand and central atom. So ಈ ligand ಅಂದ್ರೆ ನೆಕ್ಸ್ಟ್ ಅದನ್ನೇ ಹೇಳ್ಕೊಡಕ್ಕಿದೆ. ಸೊ ligand donate lone pair of electrons to central metal atom to make bonds. ಓಕೆ, ಸೊ ಇದೊಂದು ಜಸ್ಟ್ ಎಕ್ಸಾಂಪಲ್. ಕೌಂಟರ್ ಅಯಾನ್ ಡಬ್ಬದಿಂದ ಹೊರಗಿರ್ತಕ್ಕಂಥದ್ದು, ಸ್ಮಾಲ್ ಬ್ರಾಕೆಟ್ ಅಲ್ಲಿ ಲಿಗ್ಯಾಂಡ್, ಅದ್ರ ಕೆಳಗೆ ಏನ್ ನಂಬರ್ ಇರುತ್ತೆ ಕೋಆರ್ಡಿನೇಷನ್ ನಂಬರ್, ಅದು ಪಕ್ಕದ್ದು 3D ಸೀರೀಸ್, ಜನರಲಿ 3D ಸೀರೀಸ್ ಎಲಿಮೆಂಟ್, ದಟ್ ಈಸ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಓಕೆ, ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ಎಲ್ಲಾ ಕ್ವಶನ್ಸ್, JEE ಮೀನ್ಸು, ನೀಟು, KCET ಪ್ರತಿ ಒಂದು ಕ್ವಶನ್ಸ್ ಕೂಡ ಮಾಡ್ಬೋದು. ನೀನು ಕರೆಕ್ಟ್ ಆಗಿ ಲಿಗ್ಯಾಂಡ್ಸ್ ಏನು ಅಂತೇಳಿ ಕಲ್ತ್ಕೋಬೇಕು. ಈ ಲಿಗ್ಯಾಂಡ್ಸ್ ಕಲ್ತ್ರೆ ಈ ಚಾಪ್ಟರ್ ಅಲ್ಲಿ ಬಹುತೇಕ ಕಾನ್ಸೆಪ್ಟ್ಸ್ಗಳು ತುಂಬಾ ಈಸಿ ಆಗ್ತವೆ ಮಕ್ಕಳ. ಸೊ ಲಿಗ್ಯಾಂಡ್ ಕಲಿಯದೆ
ಇಲ್ಲಿ ಇರ್ತಕ್ಕಂಥದ್ದು. ಓಕೆ, ಎಸ್. ಈ ಲಿಗ್ಯಾಂಡ್ಸ್ ಚಿಕ್ಕ ಬ್ರಾಕೆಟ್ ಒಳಗೆ ಇರ್ತಕ್ಕಂಥದ್ದು ಬೇಸ್ಡ್ ಆನ್ ಚಾರ್ಜ್. ಲೆಟ್ಸ್ ಸ್ಟಡಿ ಅಬೌಟ್ ದಟ್. ನೋಡ್ಕೊ, ಈ ಚಾಪ್ಟರ್ ಇದನ್ನ ಕಲ್ತ್ ಬಿಡು, ತುಂಬಾ ಈಸಿ ಆಗುತ್ತೆ ಉಳಿದಿದ್ದೆಲ್ಲ. ವಾಟ್ ಈಸ್ ಲಿಗ್ಯಾಂಡ್ಸ್? ಲಿಗ್ಯಾಂಡ್ಸ್ an atom or group of atom, ಇದೊಂದು ಆಟಮ್ ಆಗಿರಬಹುದು ಆರ್ ಗ್ರೂಪ್ ಆಫ್ ಆಟಮ್. ಎಕ್ಸಾಂಪಲ್ Cl minus is an ligand, it's an atom. Br minus is a ligand which is an atom. ಆದ್ರೆ Cn minus it's a group of atoms, two atoms. This is group of atoms, this is an atom. What are ligands? Ligands, it's an atom or group of atoms, an atom or group of atom which donate lone pair of electrons to central metal ion. Okay, yes. Example ನೋಡ್ಕೊಳ್ಳಿ, K4FeCN6. This is a ligand which donate lone pair of electrons to central metal atom to make bonds. ಇದು ಎಲೆಕ್ಟ್ರಾನ್ ನ ಕೊಟ್ಬಿಡುತ್ತೆ ಐರನ್ಗೆ, ಬಾಂಡ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಓಕೆ, ಎಸ್. ಈ ಲಿಗ್ಯಾಂಡ್ಸ್ ನಮಗೆ ಬೇಸ್ಡ್ ಆನ್ ಚಾರ್ಜ್, ಬೇಸ್ಡ್ ಆನ್ ಡೆನ್ಸಿಟಿ ನಾವು ಲಿಗ್ಯಾಂಡ್ಸ್ ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. ತುಂಬಾ ಇಂಪಾರ್ಟೆಂಟ್ ಇದು. ಈ ಚಾಪ್ಟರ್ ಬರ್ಬೇಕಂದ್ರೆ ಲಿಗ್ಯಾಂಡ್ಸ್ ತರುವಾಗಿ ಕಲ್ತ್ಕೋಬೇಕು. ಎಸ್, ಲಿಗ್ಯಾಂಡ್ಸ್ ನೋಡ್ಕೋ ಕ್ಲೀನ್ ಆಗಿ. Ligands are classified based on charge. Neutral ligand, then negative ligand, then positive ligand. Ligands na ನಾವು ಮೂರು ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಮಕ್ಕಳ, based on charge. Negative charge, so negative charged ligands, neutral charged ligands, positive charged ligands. Name itself indicating neutral means andre charge 0, negative ligand means charge minus, positive ligand means charge plus. Okay, neutral ligand ಯಾವ್ದಪ್ಪ? ಸೊ ಇಲ್ಲಿ ಮಕ್ಕಳು ತುಂಬಾ ligand ಬರ್ತವೆ, ಇದು ನೆನ್ಪಿಟ್ಕೊಳ್ಳೋದು ನೀವು ತುಂಬಾ ಇಂಪಾರ್ಟೆಂಟ್. ಸೊ ನ್ಯೂಟ್ರಲ್ ligand ಯಾವ್ದು ಅಂತ ಹೇಳಿದ್ರೆ ನಿಮಗೆ ನೋಡ್ಕೋ, ಆನ್ ನೆನ್ಪಿಟ್ಕೋ, ಆನ್ AC TT PM, ಆನ್ AC TT PM. ಸೊ ಎ ಅಂದ್ರೆ ಅಕ್ವಾ, ನೀರು, H2O is neutral ligand. ಎನ್ ಅಂದ್ರೆ ನೈಟ್ರೋಸಿಲ್, NO, this is an neutral ligand. Next ammonia, NH3 is neutral ligand. Next capital C capital O, carbonyl is neutral ligand. Next thiocarbonyl CS, ಇದು ಕೂಡ ಒಂದು ನ್ಯೂಟ್ರಲ್ ligand. Aqua H2O, nitrosyl NO, NH3 means ammonia, CO means carbonyl, CS means thiocarbonyl. ಇವಿಷ್ಟು ಕೂಡ ನ್ಯೂಟ್ರಲ್ ligand. ಇದ್ರ ಜೊತೆ ನಿಂಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ P ಬರ್ದಿದ್ದೀನಿ ನೋಡ್ಕೋ. P ಅಂದ್ರೆ ಪಿರಿಡಿನ್, ಗೊತ್ತಿರ್ಲಿ ನಿನಗೆ. ಪಿರಿಡಿನ್ ಈಸ್ ನ್ಯೂಟ್ರಲ್ ligand. M ಅಂದ್ರೆ ಮಿಥೈಲ್ ಅಮೈನ್, ಇದು ಕೂಡ ಒಂದು ನ್ಯೂಟ್ರಲ್ ligand. ಅಕ್ವಾ, ನೈಟ್ರೋಸಿಲ್, ಅಮೋನಿಯಾ, ಕಾರ್ಬೋನಿಲ್, ಥಿಯೋಕಾರ್ಬೋನಿಲ್, ಪಿರಿಡಿನ್, ಮಿಥೈಲ್ ಅಮೈನ್. ಇದ್ರ ಜೊತೆ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ EN. ಏನಪ್ಪ EN ಅಂದ್ರೆ ಇಥಲೀನ್ ಡೈಅಮೈನ್. ಇಥಲೀನ್ ಡೈಅಮೈನ್ ಈಸ್ ನ್ಯೂಟ್ರಲ್ ligand, ಅದ್ರ ಚಾರ್ಜ್ 0. ಮಿಥೈಲ್ ಅಮೈನ್ ಚಾರ್ಜ್ 0, ಪಿರಿಡಿನ್ 0, ಥಿಯೋಕಾರ್ಬೋನಿಲ್ 0, ಕಾರ್ಬೋನಿಲ್ 0, ಅಮೋನಿಯಾ 0, ನೈಟ್ರೋಸಿಲ್ 0,
aqua kuda zero charge. These are example for neutral charged ligands. Next neutral charge ligand, ಇದನ್ನ ಕ್ಲೀನ್ ಆಗಿ ಕಲ್ತ್ಕೊಬಿಡು, ಇದು ಬೇಕೇ ಬೇಕು. ನೆಕ್ಸ್ಟ್ ನೆಗೆಟಿವ್ ಲಿಗ್ಯಾಂಡ್. ನೆಗೆಟಿವ್ ಲಿಗ್ಯಾಂಡ್ ತುಂಬಾ ಇದಾವೆ ಮಕ್ಕಳ. ನೆಗೆಟಿವ್ ಲಿಗ್ಯಾಂಡ್ ನಿಮ್ಗೆ ತುಂಬಾ ಇದಾವೆ. ಸೊ ಈ ನೆಗೆಟಿವ್ ಲಿಗ್ಯಾಂಡ್ ಹೇಗೆ ನೆನ್ಪಿಟ್ಕೋಬೇಕಂತಾನು ಹೇಳ್ಕೊಡ್ತೀನಿ ನಾನು. ಫಸ್ಟ್ ನೋಡ್ಕೋ ಇಲ್ಲಿ Cl-. ನೆಗೆಟಿವ್ ಲಿಗ್ಯಾಂಡ್ ಶುಡ್ ಎಂಡ್ ವಿತ್ O. ನೆಗೆಟಿವ್ ಲಿಗ್ಯಾಂಡ್ ಶುಡ್ ಎಂಡ್ ವಿತ್ O. Cl-, ಕ್ಲೋರೋ. Br-, ಇದು ಕೂಡ ನೆಗೆಟಿವ್ ಲಿಗ್ಯಾಂಡ್, ಬ್ರೋಮೋ. C-, ಸಿ ತಲೆ ಮೇಲೆ ಮೈನಸ್, ಸಿ ಮೇಲೆ ಮೈನಸ್, C-N, ಸೈನಿಡೋ ಸಿ. ಅದೇ ನೋಡ್ಕೋ ಇಲ್ಲಿ Cn⁻⁻. ಸಿ ಮೇಲೆ ಮೈನಸ್ ಇದ್ರೆ ದಟ್ ಈಸ್ ಸೈನಿಡೋ ಸಿ. ಎನ್ ಮೇಲೆ ಮೈನಸ್ ಇದ್ರೆ ಸೈನಿಡೋ ಎನ್. Cl- is ಕ್ಲೋರೋ, Br- is ಬ್ರೋಮೋ. ಅಂದ್ರೆ ನೆಗೆಟಿವ್ ಲಿಗ್ಯಾಂಡ್ ಶುಡ್ ಎಂಡ್ ವಿತ್ O. ಕ್ಲೋರೋ, ಬ್ರೋಮೋ, ಸೈನಿಡೋ ಸಿ, ಸೈನಿಡೋ ಎನ್. ನೆಕ್ಸ್ಟ್ ನಿಂಗೆ ಥಿಯೋಸೈನೇಟೋ ಎಸ್. ಥಿಯೋಸೈನೇಟೋ ಎಸ್. ಥಿಯೋಸೈನೇಟೋ ಎಸ್. ಇದೇ ತರ ನೀವು ನೋಡ್ಕೊಂತ ಹೋದ್ರೆ O2⁻2 ಪರ್ ಆಕ್ಸಿಡೋ. SO4 ನೋಡ್ಕೊಳ್ಳಿ, ಚಾರ್ಜ್ ತುಂಬಾ ಇಂಪಾರ್ಟೆಂಟ್. 2- ಅಂದ್ರೆ ಚಾರ್ಜ್ 2 ಮೈನಸ್, 2 SO4 2- ಅಂದ್ರೆ ಪರ್ ಆಕ್ಸಿಡೋ. ನೆಕ್ಸ್ಟ್ ದಿಸ್ ಈಸ್ ಸಲ್ಫೇಟೋ. ಇದೇ ತರ ನೋಡ್ಕೊ ಇಲ್ಲಿ SO3 2- ಸಲ್ಫಿಟೋ, S2- ಸಲ್ಫಿಡೋ. ಸರ್ ಇಷ್ಟೇನ ಎಕ್ಸಾಂಪಲ್? ತುಂಬಾ ಇದಾವೆ ಮಕ್ಕಳ ನೆಗೆಟಿವ್ ಲಿಗ್ಯಾಂಡ್ಗೆ. ಅಮೈಡು, ಇಮೈಡು, ಅಜೈಡು. ಬಟ್ ನಾನು ಇಂಪಾರ್ಟೆಂಟ್ ಮಾತ್ರ ಬರೀತಾ ಇದ್ದೀನಿ, PUQs ಕೇಳಿರೋದು ಮತ್ತೆ ಕೇಳಬಹುದಾಗಿದ್ದು. ನೆಕ್ಸ್ಟ್ ಸಲ್ಫಿಡೋ ಆಯ್ತಲ್ವಾ, ಇಂಪಾರ್ಟೆಂಟ್ ತುಂಬಾ. C4C2O4 2- ಆಕ್ಸಲೇಟೋ. ದಿಸ್ ಇಸ್ ಆಲ್ಸೋ ನೆಗೆಟಿವ್ ಲಿಗ್ಯಾಂಡ್. ಮಕ್ಕಳ ಏನಾದ್ರು H- ಕೊಟ್ಬಿಟ್ರೆ ಹೈಡ್ರಿಡೋ. H- ಕೊಟ್ರೆ ಹೈಡ್ರಿಡೋ. 2 ತರ ಮುಗಿಸಿದ್ವಿ ಅಲ್ವಾ? ನೆಗೆಟಿವ್ ಲಿಗ್ಯಾಂಡ್ ಆಯ್ತು, ನ್ಯೂಟ್ರಲ್ ಲಿಗ್ಯಾಂಡ್ ಆಯ್ತು. ನ್ಯೂಟ್ರಲ್ ಲಿಗ್ಯಾಂಡು NaCTPME, ಅಕ್ವಾ, ನೈಟ್ರೋಸಿಲ್, ಅಮೋನಿಯಾ, ಕಾರ್ಬೋನಿಲ್, ಥಿಯೋಕಾರ್ಬೋನಿಲ್, ಪಿರಿಡಿನ್, ಮಿಥೈಲಮೈನ್, ಈಥೈಲಿನ್ ಡೈಅಮೈನ್. ನೆಗೆಟಿವ್ ಲಿಗ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ನೆಗೆಟಿವ್ ಲಿಗ್ಯಾಂಡ್ ಕ್ಲೋರೋ, ಬ್ರೋಮೋ, ಸೈನಿಡೋ ಸಿ, ಸೈನಿಡೋ ಎನ್, ಥಿಯೋಸೈನೇಟೋ ಎಸ್, ಪರಾಕ್ಸಿಡೋ, ಸಲ್ಫಿಡೋ, ಆಕ್ಸಲೇಟೋ, ಹೈಡ್ರಿಡೋ. ಇಷ್ಟು ನೆಗೆಟಿವ್ ಲಿಗ್ಯಾಂಡ್ ಬರ್ದಿದ್ದೀನಿ. 2 ತರ ಲಿಗ್ಯಾಂಡ್ ಮುಗಿಸಿದ್ವಿ. ನೆಕ್ಸ್ಟ್ ಇನ್ನೊಂದ್ ತರ ಇದೆ, ಅದು ಪಾಸಿಟಿವ್ ಲಿಗ್ಯಾಂಡ್. ಏನು ಪಾಸಿಟಿವ್ ಲಿಗ್ಯಾಂಡ್? ಎಸ್, ಇದರ ಚಾರ್ಜು ಪ್ಲಸ್ ಇರುತ್ತೆ ಮಕ್ಕಳ. ನ್ಯೂಟ್ರಲ್ದು ಚಾರ್ಜ್ಲೆಸ್ 0, ನೆಗೆಟಿವ್ದು ಮೈನಸ್, ಪಾಸಿಟಿವ್ದು ಪ್ಲಸ್. ನಮಗೆ ತುಂಬಾ ಇದಾವೆ. ನಿಮಗೆ ಏನು ಗೊತ್ತಿರ್ಬೇಕಂದ್ರೆ 2 ಗೊತ್ತಿರ್ಬೇಕು. ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ NO+. I will write here NO positive ligand. These are negative ligands. NO+, NO2+. NO+ ಅಂತ ಹೇಳಿದ್ರೆ ನೈಟ್ರಸ್ ಪಾಸಿಟಿವ್ ಲಿಗ್ಯಾಂಡ್ ಶುಡ್ ಎಂಡ್ ವಿತ್ IUM. ನೆಗೆಟಿವ್ ಲಿಗ್ಯಾಂಡ್ ಹೇಗೆ ನಿಮಗೆ O ಇಂದ ಎಂಡ್ ಆಗುತ್ತೋ ಹಾಗೆ ಪಾಸಿಟಿವ್ ಲಿಗ್ಯಾಂಡ್ IUM ಇಂದ ಎಂಡ್ ಆಗ್ಬೇಕು ಮಕ್ಕಳ. ನೈಟ್ರೋಸೋನಿಯಂ. ಅಂಡ್ NO2+ ಅಂದ್ರೆ ನೈಟ್ರೋನಿಯಂ. NO+ means nitrosonium, NO2+ means
ನೈಟ್ರೋನಿಯಂ. ಸೊ ಇವಾಗ ನಾವು 3 ತರ ಲಿಗ್ಯಾಂಡ್ಸ್ ನ ಕಲ್ತ್ವಿ, ಬೇಸ್ಡ್ ಆನ್ ಚಾರ್ಜ್, ನ್ಯೂಟ್ರಲ್, ನೆಗೆಟಿವ್, ಪಾಸಿಟಿವ್. ಪಾಸಿಟಿವ್ ಎರಡೇ ನೆನ್ಪಿಟ್ಕೋ, NO+, NO2+. ನ್ಯೂಟ್ರಲ್ ಅಕ್ವಾ ಮರಿಬೇಡ, H2O ನ್ಯೂಟ್ರಲ್ ಲಿಗ್ಯಾಂಡ್, ನೈಟ್ರೋಸಿಲ್ ನ್ಯೂಟ್ರಲ್ ಲಿಗ್ಯಾಂಡ್ NO, ದೆನ್ ಅಮೋನಿಯಾ ನ್ಯೂಟ್ರಲ್ ಲಿಗ್ಯಾಂಡ್, ಕಾರ್ಬೋನಿಲ್ ನ್ಯೂಟ್ರಲ್ ಲಿಗ್ಯಾಂಡ್, pyridine neutral ligand, methylamine neutral ligand, next ethylene diamine EN, it is also neutral ligand. Okay, clear students? Okay. ನ್ಯೂಟ್ರಲ್ ಲಿಗ್ಯಾಂಡ್ ಮುಗೀತು. ಸಾರಿ, ಬೇಸ್ಡ್ ಆನ್ ಚಾರ್ಜ್ ಲಿಗ್ಯಾಂಡ್ ಕಂಪ್ಲೀಟೆಡ್. ನೆಕ್ಸ್ಟ್ ಬೇಸ್ಡ್ ಆನ್ ಡೆಂಟಿಸಿಟಿ. ಬೇಸ್ಡ್ ಆನ್ ಡೆಂಟಿಸಿಟಿ. Ligands classification for based on charge we were completed students. Next one based on denticity. ತುಂಬಾ ಇಂಪಾರ್ಟೆಂಟ್ ಬೇಸ್ಡ್ ಆನ್ ಡೆನ್ಸಿಟಿ. ಸೊ ಈಗ ಮುಗೀತು. ನಾವೇನೆಲ್ಲ ಸ್ಟಡಿ ಮಾಡಿದ್ವಿ ಅಂದ್ರೆ, ಸಾಲ್ಟ್ ಅಂದ್ರೆ ಗೊತ್ತಾಯ್ತು, ಸಿಂಪಲ್ ಸಾಲ್ಟ್, ಡಬಲ್ ಸಾಲ್ಟ್, ಕಾಂಪ್ಲೆಕ್ಸ್ ಸಾಲ್ಟ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ತುಂಬಾ ಸಿಂಪಲ್ ಆಗಿ ಹೇಳೋದಂತ ಹೇಳಿದ್ರೆ ನಿಮಗೆ ವಾಟ್ ಈಸ್ ಲಿಗ್ಯಾಂಡ್, ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್, ಸೆಂಟ್ರಲ್ ಮೆಟಲ್ ಆಟಮ್, ಕೌಂಟರ್ ಅಯಾನ್ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಲಿಗ್ಯಾಂಡ್ಸ್ ಬೇಸ್ಡ್ ಆನ್ ಚಾರ್ಜ್ ಗೊತ್ತಾಯ್ತು. ನೆಕ್ಸ್ಟ್ ಲಿಗ್ಯಾಂಡ್ಸ್ ಬೇಸ್ಡ್ ಆನ್ ಡೆಂಟಿಸಿಟಿ. ಸೊ ನಿಮಗೆ ಗೊತ್ತಿದೆ ವಿಸ್ಕಾಸಿಟಿ, ಡೆನ್ಸಿಟಿ. ಸೊ ಹಾಗೇನೆ ಇದು ಕೂಡ ಡೆಂಟಿಸಿಟಿ ತುಂಬಾ ಈಸಿ. ಇದು ನಂಬರ್ ಆಫ್ ಡೊನೇಷನ್ ಪರ್ ಲಿಗ್ಯಾಂಡ್. ದಟ್ ಮೀನ್ ಒಂದು ಲಿಗ್ಯಾಂಡ್, ನಾನು ಹೇಳಿದ್ನಲ್ಲ ಚಿಕ್ಕ ಬ್ರಾಕೆಟ್ ಒಳಗೆ ಇರುತ್ತೆ ಅಂತ, ಆ ಒಂದು ಲಿಗ್ಯಾಂಡ್ ಎಷ್ಟು ಲೋನ್ ಪೇರ್ ಅನ್ನ ಸೆಂಟ್ರಲ್ ಮೆಟಲ್ ಆಟಮ್ಗೆ ಕೊಡುತ್ತೆ, ಅದೇನೆ ಡೆಂಟಿಸಿಟಿ. Number of donation accepted by central metal atom from a ligand. I will write here. Number of donation accepted by central metal atom from a ligand. ಒಂದು ಲಿಗ್ಯಾಂಡ್ ಎಷ್ಟು ಲೋನ್ ಪೇರ್ ನ ಕೊಡುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ಗೆ, ಅದೇನೆ ಡೆಂಟಿಸಿಟಿ ಮಕ್ಕಳ. ಸೊ ಡೆಂಟಿಸಿಟಿ ಫಸ್ಟ್ ಒನ್ ಮೊನೋಡೆಂಟೇಟ್ ಲಿಗ್ಯಾಂಡ್. ಹೆಸರಲ್ಲೇ ಇದೆ ಮೊನೋಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಒನ್ ಲೋನ್ ಪೇರ್ ಪರ್ ಲಿಗ್ಯಾಂಡ್. ಒಂದು ಲಿಗ್ಯಾಂಡು ಒಂದೇ ಒಂದು ಲೋನ್ ಪೇರ್ ನ ಕೊಟ್ರೆ ಅದು ಮೊನೋಡೆಂಟೇಟ್ ಲಿಗ್ಯಾಂಡ್. ಎಕ್ಸಾಂಪಲ್ ನೋಡೋಣ. OH ಮೈನಸ್, H2O, NH3, Cl ಮೈನಸ್. ಅದೇ ಇದು ನೆಗೆಟಿವ್ ಲಿಗ್ಯಾಂಡ್, ಇದು ಕೂಡ ನೆಗೆಟಿವ್ ಲಿಗ್ಯಾಂಡ್. ನ್ಯೂಟ್ರಲ್ ಲಿಗ್ಯಾಂಡ್ NO+. ನೀನು ಯಾವುದು ತಗೋ, ಇವೆಲ್ಲವೂ ಕೂಡ ಮೊನೋಡೆಂಟೇಟ್ ಲಿಗ್ಯಾಂಡ್. ದಟ್ ಮೀನ್ ದೇ ಡೊನೇಟ್ ಓನ್ಲಿ ಒನ್ ಲೋನ್ ಪೇರ್ ಪರ್ ಲಿಗ್ಯಾಂಡ್. OH ಮೈನಸ್ಸು, H2O, NH3, Cl ಮೈನಸ್ಸು, NO+, Br ಮೈನಸ್ಸು, Cn ಮೈನಸ್ಸು, Nc ಮೈನಸ್ಸು. ನೀನು ಯಾವ್ದು ತಗೋ, ಬಹುತೇಕ ಲಿಗ್ಯಾಂಡ್ಸ್ಗಳು ಮೊನೋಡೆಂಟೇಟ್ ಲಿಗ್ಯಾಂಡ್, ಒನ್ ಡೊನೇಷನ್ ಪರ್ ಲಿಗ್ಯಾಂಡ್, ಒಂದೇ ಒಂದು ಲೋನ್ ಪೇರ್ ಕೊಡ್ತವೆ. ಕ್ಲಿಯರ್. ನೆಕ್ಸ್ಟ್ ಬೈಡೆಂಟೇಟ್ ಲಿಗ್ಯಾಂಡ್. ನೆಕ್ಸ್ಟ್ ಏನು, ಬೈಡೆಂಟೇಟ್ ಲಿಗ್ಯಾಂಡ್. ಬೈಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಒಂದು ಲಿಗ್ಯಾಂಡು ಎರಡು ಲೋನ್ ಪೇರ್ ನ ಸೆಂಟ್ರಲ್ ಆಟಮ್ಗೆ ಕೊಡುತ್ತೆ. ಹೆಸರಲ್ಲೇ ಇದೆಯಲ್ವಾ, 2 ಲೋನ್ ಪೇರ್ ಪರ್ ಲಿಗ್ಯಾಂಡ್. ಸೊ ಯಾವ್ದು ಸರ್, ಆಕ್ಸಲೇಟ್ ನೋಡು, C2O4
2 minus C2 O4 2 minus C2O4 2 minus bidentate ligand oxalato. Next to ethylene diamine CH2 CH2 NH2 NH2 ನೋಡ್ಕೋ ಇದು ಇಥಲೀನ್ ಡೈಅಮೈನ್. ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಸೆಂಟ್ರಲ್ ಮೆಟಲ್ ಆಟಮ್ಗೆ ಕೊಡ್ತವೆ. ಒಂದು ಲಿಗ್ಯಾಂಡು ಇಎನ್ ಇಂದ ಒಂದು ಲೋನ್ ಪೇರು, ಇಎನ್ ಇಂದ ಒಂದು ಲೋನ್ ಪೇರು, ಟೋಟಲ್ 2 ಲೋನ್ ಪೇರ್ನ ಕೊಡುತ್ತೆ ನಿಮಗೆ. ಸೊ ಹಾಗಾಗಿ ಇದೆಂತ ಲಿಗ್ಯಾಂಡು ಮಕ್ಕಳ? ಇಥಿಲೀನ್ ಡೈಅಮೈನ್ ಬೈಡೆಂಟೇಟ್ ಲಿಗ್ಯಾಂಡ್, ಆಕ್ಸಲೇಟೋ ಬೈಡೆಂಟೇಟ್ ಲಿಗ್ಯಾಂಡ್. ಸರಿ, ಹೀಗೇನೆ ನಿಮಗೆ ಎರಡಾಯ್ತು. ಒಂದು ಆಕ್ಸಲೇಟೋ, ಐ ವಿಲ್ ರೈಟ್ ಹಿಯರ್, ಓಕೆ, ಆಕ್ಸಲೇಟೋ ಅಂಡ್ ಒನ್ ಮೋರ್ ಇಥಿಲೀನ್ ಡೈಅಮೈನ್. ಇದು ನ್ಯೂಟ್ರಲ್ ಲಿಗ್ಯಾಂಡು ಹೌದು, ಬೈಡೆಂಟೇಟ್ ಲಿಗ್ಯಾಂಡು ಹೌದು. ಓಕೆನಾ? ಸೊ ನೆಕ್ಸ್ಟ್ ಗ್ಲೈಸಿನೇಟು. ನಿಮಗೆ ಗೊತ್ತಿದೆಯಲ್ವಾ, ಅಮೈನೋ ಆಸಿಡ್ ಆಸ್ ಗ್ಲೈಸಿನ್ ಇಂದ H ತೆಗೆದ್ಬಿಟ್ಟು ಒಂದು O ಮೈನಸ್ ಹಾಕ್ತಾರೆ. ಇದು ಕೂಡ ಚಾರ್ಜ್ ಎಷ್ಟು ನೆನ್ಪಿಟ್ಕೋ. ಇದು ಸ್ಟ್ರಕ್ಚರ್ ಏನು ಅಷ್ಟು ಅವಶ್ಯಕತೆ ಇಲ್ಲ, ಗೊತ್ತಿರಲಿ ನಿನಗೆ. ಗ್ಲೈಸಿನೇಟು -1 ಚಾರ್ಜ್, ನೆಗೆಟಿವ್ ಲಿಗ್ಯಾಂಡು ಹೌದು, ಹಾಗೇನೆ ಬೈಡೆಂಟೇಟ್ ಲಿಗ್ಯಾಂಡು ಹೌದು. ಆಕ್ಸಲೇಟು, ಇಥಿಲೀನ್ ಡೈಅಮೈನ್. ನೆಕ್ಸ್ಟ್ ಅಸಿಟೈಲ್ ಅಸಿಟೋನೇಟು, ಇದು ಕೂಡ ನಿಂಗೆ ಅಸಿಟೈಲ್ ಅಸಿಟೋನೇಟು, ಇದು ಕೂಡ ನಿಂಗೆ ಬೈಡೆಂಟೇಟ್ ಲಿಗ್ಯಾಂಡ್. ನೆಕ್ಸ್ಟ್ 4 ಆಯ್ತಲ್ವಾ? ಎಸ್, ಆಕ್ಸಲೇಟು, ಇಥಿಲೀನ್ ಡೈಅಮೈನ್, ಗ್ಲೈಸಿನೇಟು, ಅಸಿಟೈಲ್ ಅಸಿಟೋನೇಟು. ಸೊ ಈ 4 ಲಿಗ್ಯಾಂಡ್ ನಿನಗೆ ಸಾಕು, ಸ್ವಲ್ಪ ಗೊತ್ತಿದ್ರೆ. ನೆಕ್ಸ್ಟ್ ಟ್ರೈಡೆಂಟೇಟ್ ಲಿಗ್ಯಾಂಡ್ ನೀವು ಮಾಡ್ಬೋದು, ಟೆಟ್ರಾಡೆಂಟೇಟ್ ಲಿಗ್ಯಾಂಡ್ ಮಾಡ್ಬೋದು, ಪೆಂಟಾಡೆಂಟೇಟ್ ಲಿಗ್ಯಾಂಡ್ ಮಾಡ್ಬೋದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಹೆಕ್ಸಾ ನೇಮೇ ಹೇಳ್ತಾ ಇದೆ ಮಕ್ಕಳ. ಎಷ್ಟು ಲಿಗ್ಯಾಂಡ್ ಅಪ್ಪ? 6 ಲಿಗ್ಯಾಂಡ್ಸ್. ಒಂದು ಲಿಗ್ಯಾಂಡ್, ಸಾರಿ, 6 ಲೋನ್ ಪೇರ್ ಪರ್ ಲಿಗ್ಯಾಂಡ್. ಒಂದೇ ಒಂದು ಲಿಗ್ಯಾಂಡ್ 6 ಲೋನ್ ಪೇರ್ ಕೊಟ್ರೆ ದಟ್ ಈಸ್ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಒಂದೇ ಒಂದು ಲಿಗ್ಯಾಂಡ್. ಅದು ಯಾವುದು ಅಂತ ಹೇಳಿದ್ರೆ ನಿಮಗೆ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ಗೆ ಎಕ್ಸಾಂಪಲ್ EDTA, ಇಥಲೀನ್ ಡೈಅಮೈನ್ ಅಸಿಟಿಕ್, ಸಾರಿ, ಟೆಟ್ರಾ ಅಸಿಟೇಟು. What is EDTA students? Ethylene diamine tetra acetate. EDTA is an hexadentate ligand. ಒಂದು ಲಿಗ್ಯಾಂಡು 6 ಲೋನ್ ಪೇರ್ ನ ಕೊಡ್ತಕ್ಕಂಥದ್ದು. ಸೊ ಅದ್ರ ಸ್ಟ್ರಕ್ಚರ್ ಕೂಡ ಬರೀತೀನಿ ನಾನು, ಈ ಕಡೆಗೆ ರಬ್ ಮಾಡ್ತೀನಿ. ಸೊ ಲಿಗ್ಯಾಂಡ್ ಬೇಸ್ಡ್ ಆನ್ ಡೆನ್ಸಿಟಿ, ಮೊನೋಡೆಂಟೇಟ್ 1 ಲೋನ್ ಪೇರ್ ಪರ್ ಲಿಗ್ಯಾಂಡ್, ಬೈಡೆಂಟೇಟ್ 2 ಲೋನ್ ಪೇರ್ ಪರ್ ಲಿಗ್ಯಾಂಡ್, ಟ್ರೈಡೆಂಟೇಟ್ 3 ಲೋನ್ ಪೇರ್ ಪರ್ ಲಿಗ್ಯಾಂಡ್, ಟೆಟ್ರಾಡೆಂಟೇಟ್ 4 ಲೋನ್ ಪೇರ್ ಪರ್ ಲಿಗ್ಯಾಂಡ್, ಪೆಂಟಾಡೆಂಟೇಟ್ 5 ಲೋನ್ ಪೇರ್ ಪರ್ ಲಿಗ್ಯಾಂಡ್, hexadentate 6 lone pair per ligand. Example for hexadentate ligand is EDTA. ಸೊ ಬರ್ದಿದ್ದೀನಿ ನೋಡಿ ಮಕ್ಕಳ, EDTA ತುಂಬಾ ಇಂಪಾರ್ಟೆಂಟ್ ಇದು. ಇಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟೋ. ನೋಡಿ, ಇದು ಇಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟು.
ಸೊ ಈ ಮೈನಸ್ ಚಾರ್ಜ್ ಇದೆಯಲ್ಲ, ಇದೆಲ್ಲ ಒಂದೊಂದು ಲಿಗ್ಯಾಂಡ್ ನ ಕೊಡುತ್ತೆ, ಸಾರಿ ಒಂದೊಂದು ಲೋನ್ ಪೇರ್ ಕೊಡುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ಗೆ. ನೈಟ್ರೋಜನ್ ಇರ್ತಕ್ಕಂಥ ಲೋನ್ ಪೇರ್ ಕೂಡ ಒಂದು ಕೊಡುತ್ತೆ. ಟೋಟಲ್ ಎಷ್ಟು ಲೋನ್ ಪೇರ್ ಸಿಗುತ್ತೆ ಮಕ್ಕಳ? 1 2 3 4 5 6 6 lone pair per ligand means that is hexadentate ligand. EDTA is an example. Clear? Okay. EDTA is an hexadentate ligand. True. But sometimes ಕೆಲವು ಸಾರಿ ಇದು ಪೆಂಟಾಡೆಂಟೇಟ್ ಲಿಗ್ಯಾಂಡ್ ಆಗಿ ಆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ನೋಡ್ಕೋ, CO H2O EDTA ಮೇಲೆ 3+ ಹಾಕಿದೆ, ಬೇಡ. ಇಲ್ಲಿ H2O ಒಂದು ಲಿಗ್ಯಾಂಡ್, EDTA ಇನ್ನೊಂದು ಲಿಗ್ಯಾಂಡ್. ಇದು hexadentate ligand, but here which acts as pentadentate ligand. ಸರ್ ಏನ್ ಸರ್ ಹೀಗೆ ಯಾಕೆ ಮಾಡುತ್ತೆ EDTA ಅಂತ ಹೇಳಿದ್ರೆ? EDTA ಅಂತಾನೆ ಅಲ್ಲ, ನಾವು ಬೈಡೆಂಟೇಟ್ ಲಿಗ್ಯಾಂಡ್ ಹೇಳಿದ್ನಲ್ಲ, ಅದು ಕೂಡ ನಿಮಗೆ ಕೆಲವು ಸರಿ ಮೋನೋಡೆಂಟೇಟ್ ಲಿಗ್ಯಾಂಡ್ ಆಗಿ ಆಕ್ಟ್ ಮಾಡುತ್ತೆ. EDTA ಇಟ್ಸ್ ಅನ್ hexadentate ligand. True. Sometimes which acts as pentadentate ligand. Oxaloates is bidentate ligand. Sometimes which acts as monodentate ligand. So ಈ ತರ ಫ್ಲೆಕ್ಸಿಬಲ್ ನೇಚರ್ ತೋರಿಸ್ತವೆ. ಅದಕ್ಕೋಸ್ಕರ there is one more type of ligand, that is flexidentate ligand. ಹಾಗೇನೆ ಆಂಬಿಡೆಂಟೇಟ್ ಲಿಗ್ಯಾಂಡ್ ಕೂಡ ಸ್ಟಡಿ ಮಾಡಕ್ಕಿದೆ, ಅದ್ರ ಬಗ್ಗೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳ. EDTA, I told you that hexadentate ligand, sometimes which acts as pentadentate ligand, sometimes which acts as tetradentate ligand. Hence EDTA is called flexidentate ligand. Then what do you mean by flexidentate ligand, students? Flexidentate ligand. Flexidentate ligand which shows flexibility, which shows variability. What is flexidentate ligand? One more question. Ligand which show variable denticity. ಹಿಂಗೆ ಬರ್ಕೋಬೇಡ. What is flexidentate ligand ಅಂದ್ರೆ ligand which shows variable denticity is called flexidentate ligand. Example EDTA ಒಂದು ನೆನ್ಪಿಟ್ಕೋ ಸಾಕು. EDTA is hexadentate ligand but sometimes which acts as pentadentate ligand. ಸೊ ಅದಕ್ಕೋಸ್ಕರ ಇದು ನಾವೇನಂತ ಕರಿತೀವಿ ಅಂದ್ರೆ ಫ್ಲೆಕ್ಸಿಡೆಂಟೇಟ್ ಲಿಗ್ಯಾಂಡ್, ಫ್ಲೆಕ್ಸಿಬಲ್ ನೇಚರ್. ಸಿಂಪಲ್. ನೆಕ್ಸ್ಟ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಆಂಬಿಡೆಂಟೇಟ್ ಲಿಗ್ಯಾಂಡ್ ಮಕ್ಕಳ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದ್ರೆ ಒಂದು ಲಿಗ್ಯಾಂಡ್, ಅದರಲ್ಲಿ ಎರಡು ಡೋನಾರ್ ಆಟಮ್ಸ್ ಇರ್ತವೆ, ಎರಡು ಲೋನ್ ಪೇರ್ ಡೋನಾರ್ ಆಟಮ್ಸ್ ಇರ್ತವೆ, ಹಾಗೆ ಹೇಳ್ಬೋದು. ಸೊ ಒಂದು ಎಕ್ಸಾಂಪಲ್ ಥ್ರೂ ಅದನ್ನ ಸ್ಟಡಿ ಮಾಡೋಣ ನಾವು. ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡ್ಕೋ, CN- ಆರ್ C-N. ಇದರಲ್ಲಿ ಸಿನು ಕೂಡ ಎಲೆಕ್ಟ್ರಾನ್ ಡೋನರು, ಹಾಗೆ ಎನ್ ಕೂಡ ಎಲೆಕ್ಟ್ರಾನ್ ಡೋನರು. ಸೊ ಹಾಗಾಗಿ ಇಲ್ಲಿ ನೋಡು ಏನಾಗುತ್ತೆ, ಇದು ಸೈನಿಡೋ ಎನ್, ಇಲ್ಲಿ ಏನಾಗುತ್ತಪ್ಪ ಸೈನಿಡೋ ಸಿ. These are ambidentate ligand. The ligand in which there are two lone pair donor atoms. There are two donor atoms which donate lone pair. Sir, ಎರಡೂ ಕೂಡ ಒಟ್ಟಿಗೆ ಮಾಡಬಹುದಾ? ಐದರ್ ಎನ್ ಎಲೆಕ್ಟ್ರಾನ್ ನ ಕೊಡಬಹುದು ಆರ್ ಸಿ ಎಲೆಕ್ಟ್ರಾನ್ ನ ಕೊಡಬಹುದು. ಯಾರಿಗೆ? ಸೆಂಟ್ರಲ್ ಮೆಟಲ್ ಆಟಮ್ಗೆ. ಎರಡೂ ಕೂಡ ಒಟ್ಟಿಗೆ ಕೊಡೋಂಗಿಲ್ಲ. ದಟ್ಸ್ ವೈ what are ambidentate ligand? Ligand in which there are two donor atom but which makes coordinate bond with central metal atom through one atom at a time.
ಇವೆರಡರಲ್ಲಿ ಯಾವ್ದಾದ್ರು ಒಂದರಿಂದ ಮಾತ್ರ ಒಂದು ಸರಿಗೆ ಬಾಂಡ್ ಮಾಡ್ಕೋಬೇಕು ಸೆಂಟ್ರಲ್ ಮೆಟಲ್ ಆಟಮ್ ಜೊತೆಗೆ. ಇದು ಆಂಬಿಡೆಂಟೇಟ್ ಲಿಗ್ಯಾಂಡ್. ನಮಗೆ ಗೊತ್ತಲ್ವಾ, ಆಂಫಿಬಿಯಾ ಸ್ಟಡಿ ಮಾಡಿದ್ವಿ, ಬೋತ್ ವಾಟರ್ ಅಂಡ್ ಟೆರೆಸ್ಟ್ರಿಯಲ್. ಎಲ್ಲ ಕಡೆ ಹಾಗೆ. ಆಂಫೋಟೋರಿಕ್, ವಾಟರ್ ಇಸ್ ಅನ್ ಆಂಫೋಟೋರಿಕ್ ನೇಚರ್, ಲೈಕ್ ದಟ್ ಆಂಬಿಡೆಂಟೇಟ್ ಎರಡೂ ಕೂಡ ಡೋನರ್ ಆಟಮ್ ಇರ್ತವೆ, ಬಟ್ ಥ್ರೂ ಒನ್ ಆಟಮ್ ಅಟ್ ಎ ಟೈಮ್ ದೇ ಮೇಕ್ಸ್ ಬಾಂಡ್, ದಟ್ ಈಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಎಸ್ ಮಕ್ಕಳ, ಈ ಚಾಪ್ಟರ್ ಅಲ್ಲಿ ಇರೋದೇ ಇಷ್ಟು. ಯಾವುದು ಲಿಗ್ಯಾಂಡ್ಸ್ ಬಗ್ಗೆ ನಿಮಗೆ ಡೆಂಟಿಸಿಟಿ ಬೇಸ್ಡ್ ಆನ್ ಡೆಂಟಿಸಿಟಿ ಬೇಸ್ಡ್ ಆನ್ ಚಾರ್ಜ್, ಇಷ್ಟು ನೀವು ಚಂದ ಕಲ್ತ್ಕೊಂಡ್ರೆ ಈ ಚಾಪ್ಟರ್ ತುಂಬಾ ಈಸಿ ಆಗುತ್ತೆ ನಿಮಗೆ. BBT ಬರುತ್ತೆ, ನೆಕ್ಸ್ಟ್ CFT ಬರುತ್ತೆ, ಐಸೋಮೆರಿಸಮ್ ಬರುತ್ತೆ, ಮೆಟಲ್ ಕಾರ್ಬನ್ ಕಾಂಪೌಂಡ್ಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡ್ತಾ ಹೋಗೋಣಂತೆ. ಫ್ಲೆಕ್ಸಿಡೆಂಟೆಡ್ ಆಯ್ತು, ಆಂಬಿಡೆಂಟೆಡ್ ಆಯ್ತು ಲಿಗ್ಯಾಂಡ್. ನೆಕ್ಸ್ಟ್ ನಾನು ನಿಮಗೆ ಲಿಗ್ಯಾಂಡ್ಸ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಮಕ್ಕಳ, ವಾಟ್ ಈಸ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್, ವಾಟ್ ಈಸ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್, ಅದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. Homoleptic complex. These are the complex, coordination complex, in which central atom bonded to same kind of ligands. Example, K4FeCN6. This is my favorite coordination compound. ಇಲ್ಲಿ ಸೆಂಟ್ರಲ್ ಲಿಗ್ಯಾಂಡ್ ಬಾಂಡ್ ಆಗಿರ್ತಕ್ಕಂಥ, ಸೆಂಟ್ರಲ್ ಮೆಟಲ್ ಆಟಮ್ ಬಾಂಡ್ ಆಗಿರ್ತಕ್ಕಂಥ ಲಿಗ್ಯಾಂಡ್ ಏನಿದೆ ನೋಡಿ, ಈ ಲಿಗ್ಯಾಂಡ್ ಒಂದೇ ತರದ ಲಿಗ್ಯಾಂಡ್ಸ್ಗಳು CN, ಅವರು ಕೂಡ CN ಇದೆ. ಇದನ್ನ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತೇಳಿ ನಾವು ಕರಿತೀವಿ. ಇಫ್ ಇನ್ ಕೇಸ್ CN ಬದಲು CN5Cl ಇತ್ತು, ಅವಾಗ ಇದು ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಎಕ್ಸಾಂಪಲ್ ಫಾರ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್, CONH3 thrice Cl3, not Cl3, we will take we can Cl3. If central metal atom bonded to different kinds of ligands, then it is heteroleptic. If central metal atom or ion bonded with same kind of ligands, that is homoleptic complex. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಇಲ್ಲ ಆಗುತ್ತೆ ಅಂದ್ರೆ ಈ ತರ ಕೊಟ್ಬಿಡ್ತಾರೆ ಮಕ್ಕಳ, CO NO H2O NH3 4 3+. ನೋಡಿ ಎಷ್ಟು ತರ ಲಿಗ್ಯಾಂಡ್ ಇದಾವೆ, 3 ತರ ಲಿಗ್ಯಾಂಡ್ ಇದಾವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್, ದಟ್ ಈಸ್ ಹೆಟೆರೋಲೆಪ್ಟಿಕ್ ಕಾಂಪ್ಲೆಕ್ಸ್. CO NH3 6 3+. This is central metal atom bonded to same kind of ligand. This is homoleptic complex. Clear students? Yes. This is what in this session what we had learned. First, salt, simple salt, double salt, complex salt. Next about ligands based on charge, based on denticity. Very important. Flexi-dentate ligand shows variable denticity. Monodentate 1 lone pair per ligand, bidentate 2 lone pair per ligand. Next idadmele ambidentate ligand we had studied. Next to homoleptic complex, heteroleptic complex. I hope all of you understood very well. Thank you.